ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಇವತ್ತು ನಾವ್ ಎಲ್ಲಿ ಬಂದೇವಪ್ಪ ಅಂದ್ರ ನಾವು ನಾರಾಯಣಪುರಕ್ಕೆ ಬಂದೇವಿ ರಸೀದ್ ಮುತ್ಯಾರ ಹತ್ರ. ನಾನು ಇದುವರೆಗೆ ಯಾವ ಸ್ವಾಮೀಜಿ ಅವ್ರದ್ದು ಬರ್ತಡೇನು ಮಾಡಿಲ್ಲ, ಯಾವ ಸ್ವಾಮಿಗಳಿಗೆ ನಾವು ವಿಶ್ ಮಾಡಿಲ್ಲ, ಯಾವ ಪೊಲೀಸ್ ಆಫೀಸರ್ಗೆ ಹೋಗಿ ವಿಶ್ ಮಾಡಿಲ್ಲ, ಯಾವ ಅಧಿಕಾರಿಗಳಿಗೂ ಮಾಡಿಲ್ಲ. ಯಾಕಪ್ಪ ಅಂದ್ರೆ ನಾವು ಬಕೆಟ್ ಇಡೀ ಕೆಲಸ ಗೊತ್ತಿಲ್ಲ. ಅದಕ್ಕೆ ನಾವು ಇವತ್ತೇನಪ್ಪ ಅಂದ್ರೆ ಅಭಿಮಾನದಿಂದ ಇಲ್ಲಿ ರಸೀದ್ ಮುತ್ಯಾವರಿಂದ ಯಾಕಂದ್ರೆ ಮೊದಲು ನನಗೆ ಅನುಭವಗಳಾಗ್ಬೇಕು. ರಸೀದ್ ಮುತ್ಯಾರ ಪವಾಡಗಳು ಏನದಾವಪ್ಪ ನನಗೆ ಗೊತ್ತಾಗಿನ ಮಂದಿಗಳವ ಅಷ್ಟೇ. ಶಕ್ತಿ ಕುಮಾರ್ ಹೌದಪ್ಪ ನಿನಗೆ ಗೊತ್ತಲ್ಲ ಮಂದಿಗೆ ಹೆಂಗ್ ಹೇಳಿ ಅನ್ನೋದು ಬೇಡ. ಯಾಕಂದ್ರೆ ನಾನು ಬಹಳಷ್ಟು ಬಂದೇವಿ ಅವ್ರ ಹತ್ರ. ಇಷ್ಟು ದಿನದಾಗ ಶಕ್ತಿ ಕುಮಾರ್ ಕೆಲಸ ಆಗ್ಯದ. ಆಗಿದ್ದಲೇ ನಾ ಇವತ್ತು ದರ್ಗಾ ಮುಂದೆ ಅಂತ ಹೇಳತ್ತೀನಿ. ಯಾಕಂದ್ರ ಅವ್ರು ಯಾವುದೇ ಕೆಲಸ ಹಿಂಗ ಹಾಕದಪ್ಪ ಅಂತಂದಾಗ ಗ್ಯಾರಂಟಿ ಆಗೇ ಆಗ್ತಾವು. ನಿಮ್ಗೆ ಏನ್ರಿ ಸಂಶಯ ಇದ್ರ ಬಂದು ಒಂದ್ 10 ಸರಿ ಬಂದು ನೀವು ಚೆಕ್ ಮಾಡ್ಕೊಂಡು ಹೋಗ್ಬೋದು. ಬಹಳಷ್ಟು ಜನ ಅಂತಾರ ಸೋಷಿಯಲ್ ಮೀಡಿಯಾದಾಗ ತಮ್ಮ TRP ಗೋಸ್ಕರ ಒಂದು ಮನುಷ್ಯ ಒಳ್ಳೆ ಕೆಲಸ ಮಾಡ್ತಾನಪ್ಪ ಅಂತಂದ್ರೆ, ಇವತ್ತು ಮೋದಿಜಿ ಒಳ್ಳೆ ಕೆಲಸ ಮಾಡಿದ್ರು ಮೋದಿಜಿಗೆ ಬೈಯವ್ರದಾರ, ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ರು ಸಿದ್ದರಾಮಯ್ಯ ಒಳ್ಳೆ ಬೈಯವ್ರದಾರ. ಈಗಿನ ಜನರ ಮೈಂಡ್ ಹೆಂಗಪ್ಪ, ಶಾರ್ಟ್ ಮೆಮೊರೀಸ್ ಅದ. ಜನರಿಗೆ ಒಂದ ಕ್ಷಣಿಕ ಮರ್ತು ಬಿಡ್ತಾರ ಒಳ್ಳೆ ಕೆಲಸ ಮಾಡಿದ್ದು. ಯಾಕಂದ್ರೆ ಇವತ್ತು ರಸೀದ್ ಮುತ್ತಿ ಅವರು ಬಹಳಷ್ಟು ಜನರಿಗೆ ಮಕ್ಕಳಿಲ್ಲಾರ್ದವ್ರಿಗೆ ಅವರು ಒಂದು ಏನ ದೈವ ಶಕ್ತಿಯಿಂದಾಗ್ಲಿ, ಒಂದು ಔಷಧದ ಶಕ್ತಿಯಿಂದಾಗ್ಲಿ ಬಹಳಷ್ಟು ಜನ ಇಲ್ಲಿ ಬಂದು ಸಂತಾನ ಬಗ್ಗೆ ಪಡೆದಾರ. ಅವು ತೊಟ್ಲಗಟ್ಲ ಇಲ್ಲಿ ಕಟ್ಟ್ಯಾರ ನೋಡ್ಬೋದು. ಬಹಳಷ್ಟು ಜನ ಏನೋ ನೀವು ಅಂತಿರ್ಬೇಕು ದೆವ್ವ ಗಾಳಿ ಪಿಶಾಚಿ ಅದೊಂದು ಮಾನಸಿಕತೆ ಇರ್ತದೆ. ಅದು ಕೂಡ ಅವರು ಒಂದು ಹೋಗ್ಲಾಡಿಸುವಂತ ಕೆಲಸ ಅವ್ರು ಮಾಡ್ಲಕತ್ತಾರ. ಅದಕ್ಕೆ ರಸೀದ್ ಮುತ್ತಿ ಅವರು 24ನೇ ವಯಸ್ಸಿನಾಗ ಒಂದು ಗುಲ್ಬರ್ಗಾ ಭಾಗದಾಗ ಬಹಳಷ್ಟು ಒಂದು ಒಳ್ಳೆ ಕೆಲಸ ಮಾಡ್ಲಕತ್ತಾರ. ಅವ್ರು ಇನ್ನೂ ಈ ಒಂದು ಬಹಳಷ್ಟು ಜನ, ಯಾಕಂದ್ರ ಇಲ್ಲಿ ನಾವೆಲ್ಲ ಎಜುಕೇಟೆಡ್ ಮಂದಿನೂ ಬಹಳಷ್ಟು ಜನ ಅದಾರ. ಏನ್ ಅನ್ಪಡ್ ಮಂದಿ ಬರ್ತಾರಪ್ಪ, ಮಂದಿ ಬ್ಯಾಕ್ವರ್ಡ್ ಕಡೆ ಎಲ್ಲ ಬ್ಯಾಕ್ವರ್ಡ್ ಜನ ಇರ್ತಾರ. ಹಿಂದುಳಿದ ಪ್ರದೇಶ ಐತಿ ಗುಲ್ಬರ್ಗಾ ಜಿಲ್ಲೆ, ಯಾದಗಿರಿ ಜಿಲ್ಲೆ. ಮಂದಿ ಮುಗ್ಧತೆ ಅದಾರ. ಅವ್ರು ಎಲ್ಲ ಬಂದು ಸುಮ್ಕೆ ಬಂದು ಕಾಲ್ ಬೀಳ್ತಾರ, ಆಶೀರ್ವಾದ ಪಡಿತಾರ. ನೋಡ್ರಿ, ನಾವು ಹನುಮಂತಿಯವ್ರ ಮೂರ್ತಿ ಇರ್ತದ, ಹನುಮಂತಿಯವ್ರು ಪ್ರತ್ಯಕ್ಷವಾಗಿರಲ್ಲ. ಹನುಮಂತಿಯವ್ರ ಮೂರ್ತಿಗೆ ನಾವ್ ಯಾಕೆ ನಾವು ನಮಸ್ಕಾರ ಮಾಡ್ತೇವಪ್ಪ ಅಂದ್ರೆ, ಸಾಕ್ಷಾತ್ ಹನುಮಂತಿಯವ್ರು ನಾವು ದೈವ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ದೇವ್ರ ಅದಾನ ಅಂದ್ರೆ ಅದಾನ, ಇಲ್ಲ ಅಂದ್ರೆ ಇಲ್ಲ. ಇವತ್ತು ನಾವು ರಸೀದ್ ಮುತ್ಯ ಒಂದ್ ಪವಾಡಗಳು ಅದಾವ ಅಂದ್ರೆ ಅದಾವು, ಇಲ್ಲ ಅಂದ್ರೆ ಇಲ್ಲ. ನನಗಂದ್ರೆ ತಿಳಿದ್ ಹೇಳ್ತೀನಿ, ಅವ್ರು ಬಹಳಷ್ಟು ಒಂದು ದೈವಿ ಶಕ್ತಿ ಐತಿ. ನಾವ್ ನೋಡ್ದೆ ಮೊಹರಂದಾಗ ಬೆಂಕಿ ಒಳಗ ಅವ್ರು ಕಂಬಳಿ ಹಾಸಿ ನಮಾಜ್ ಮಾಡಿದ್ ನೋಡ್ದೆ ನಾ. ಯಾವ ಗಂಡಸ ಮಗ ಅದು ಐತಿ ಇದು ಐತಿ ಅಂತ ಹೇಳ್ತೀರ, ಬಂದ್ ನೋಡ ಮಾಡ್ರಪ್ಪ. ಮುಳ್ಳಾಗ್ ಕೂತಾರ ಅಂದ್ರಪ್ಪ. ನೀವು ಬರೀ ಒಂದ್ ಮುಳ್ಳಾಗ್ ಬೇಡ, ಒಂದೇ ಮುಳ್ಳ ಮೇಲೆ ಕೊಂಡ್ರಿ. ಅವ್ರು ಸಾವಿರಾರು ಮುಳ್ಳದ ಮೇಲೆ ಕೂತಾರ. ಅದು ಐತಿ ಇದು ಐತಿ ಫೇಕ್ ಅದಾವತ್ತೆಲ್ಲ ಹೇಳ್ತೀರಿ, ಹೇಳೋರೆಲ್ಲ ಹೇಳ್ತಿರ್ತಾರ. ಅದಕ್ಕೆ ನಾವ್ ಇವತ್ತು ರಸೀದ್ ಮುತ್ತಿ ಅವರು 24ನೇ ಬರ್ತಡೇಗ ನಾನು ಇವತ್ತು ಬಂದಿನಂದ್ರ ನನಗ ಅವ್ರ ಹತ್ರ ಬಂದಿಂದ ಬಹಳಷ್ಟೊಂದು ಒಳ್ಳೇದಾಗ್ಯದ. ಮತ್ ಇನ್ನೊಂದು ಹೇಳ್ತೀನಿ, ಈ ರಸೀದ್ ಮುತ್ಯಾರ ಹತ್ರ ಕೆಲವೊಬ್ರು ಬರ್ತಿರ್ತಾರೆ, ನಮ್ಮ ಮಾಟ ಮಾಡಿಸ್ರಿ, ಮಂತ್ರ ಮಾಡಿಸ್ರಿ ಅಂತ ಕೆಟ್ಟದಂತ್ರು ಯಾವತ್ತೂ ಮಾಡಂಗಿಲ್ಲ. ಅವ್ರು ಯಾವತ್ತೂ ಕೆಟ್ಟದ್ ಯಾರಿಗೂ ಬಯಸಂಗಿಲ್ಲ, ಒಳ್ಳೇದ್ ಬಯಸ್ತಾರ. ಅದಕ್ಕೆ ನಾವ್ ಇವತ್ತು ಅವ್ರ 24ನೇ ಹುಟ್ಟುಹಬ್ಬಕ್ಕೋಸ್ಕರ ನಾವ್ ಇಲ್ಲಿ ಬರ್ತೇವಿ. ಬಂದ್ ಇವತ್ತು ನಾವು ರಸೀದ್ ಮುತ್ತಿ ಅವ್ರಿಗೆ ಒಂದು ಸನ್ಮಾನ ಮಾಡಿ ಅವ್ರ ಸೇವೆ ಹಿಂಗೆ ಮುಂದುವರಿಲಿ, ಬಹಳಷ್ಟು ಜನರಿಗೆ ಒಂದು ಒಳ್ಳೇದಾಗ್ಲಿ. ಯಾಕಂದ್ರ ಮನುಷ್ಯಗ ನೋಡ್ರಿ, ಒಂದು ಒಳ್ಳೇದಾದ್ರೂ ಮಾತ್ರ ಇಲ್ಲಿ ಬರ್ತಾರ. ನಮ್ಗೇನ್ ಹುಚ್ಚಿಡದಿಲ್ಲ ಇಲ್ಲಿ ತನ ಬಂದು ಸನ್ಮಾನ ಮಾಡಿ ಹೋಗಾಕ. ಅದಕ್ಕೆ ರಸೀದ್ ಮುತ್ತಿ ಅವ್ರ ಒಂದು ಸೇವೆ ಹಿಂಗೆ ಮುಂದುವರಿಲಿ, ಬಹಳಷ್ಟು ಒಂದು ಭಕ್ತಾದಿಗಳ ಒಂದು ಕೋರಿಕೆ ಈಡೇರ್ಲಿ, ಮತ್ತ ಅವರ ಸಮಾಜ ಸೇವೆ ಹಿಂಗೆ ಮುಂದುವರಿಯಲಿ ಅಂತೇಳಿ ನಾವು ಅವ್ರಿಗೆ ಒಂದು ಸನ್ಮಾನ ಮಾಡ್ಲಾಕತ್ತೀವಿ. ಈಗ ನಾವು ಇಲ್ಲಿ ಈಗ ಒಂದು ಭಾವೈಕ್ಯತೆಯ ಸಂಕೇತವಾಗಿ ರಸೀದ್ ಮುತ್ತಿ ಅವರ ಒಂದು ಸೇವೆ ಹಿಂಗೆ ಮುಂದುವರಿಲಿ. ಇವತ್ತು ನಾವು ಸಿದ್ದೇಶ್ವರ ಅಪ್ಪಾಜಿ ಅವರ ಒಂದು ಭಾವಚಿತ್ರವನ್ನು ಕೊಟ್ಟು ಅವ್ರಿಗೆ ನಾವಿಲ್ಲಿ ಒಂದು ಹುಟ್ಟು ಹಬ್ಬಕ್ಕೆ ಶುಭವನ್ನು ಕೋರ್ಲಾಕತ್ತೀವಿ. ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಮತ್ತೆ ಇದೊಂದು ಕಲ್ಪತರು, ಇದೊಂದು ತೆಂಗಿನ ಮರದಂಗೆ ಅವರು ಎಲ್ಲಿ ಯಾವಾಗ ಸಿಹಿ ಸುದ್ದಿಗಳನ್ನ ಅವ್ರು ಕೊಡ್ತಾ ಇರ್ಲಿ, ಎಲ್ರಿಗೂ ಒಂದು ಒಳ್ಳೇದು ಮಾಡ್ಲಿ ಅಂತೇಳಿ ನಾವಿಲ್ಲಿ ಒಂದು ತೆಂಗಿನ ಮರ ಮುತ್ತರಿದ್ದು ನಿಮ್ಮ ಇದ್ರ ಮುಂದೆ ಹಚ್ಬೇಕು, ದರ್ಗಾ ಮುಂದೆ. ಮತ್ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದು ತೆಂಗಿನ ಹಾಲು ಕುಡಿಯಂಗಾಗ್ಲಿ. ಯಾಕಂದ್ರೆ ಇದು ದೊಡ್ಡದಾಗುತ್ತ ನಾವ್ ಇರ್ತವಿಲ್ಲ ಗೊತ್ತಿಲ್ಲ. ಅದಕ್ಕೆ ಈಗ ಇದ್ರ ಬಗ್ಗೆ ಏನಂತೀರಿ ಮುತ್ಯಾರ? ನಿಮ್ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಿರ್ತಾರ. ನಾ ಹೇಳ್ದೆ ಏನು ಇರ್ಲಾರ ಏನು ಆಗಂಗಿಲ್ಲಪ್ಪ ಅಂತ ಹೇಳಿ. ಇದಕ್ಕೆ ಏನ್ ಅನ್ಸ್ತದ್ರಿ? ಈಗ ಆನಿ ಹೋಗ್ತಿರ್ತತ್ರಿ, ಸ್ವಾನಿ ಬಗೋತಿ ಮುಂದ್ ಹೋಗ್ತಾರಿ, ಏನ್ ತಲಿ ಕರ್ಸ್ಕೋದ್ರಿ. ಆನಿ ಹೋಗೋ ಟೈಮ್ ನಾಯಿಗಳು ಬಗೋತ್ರಿ. ಬರೋರ್ ಬರ್ಲಾಕ್ರಿ, ಬಿಡೋರ್ ಬಿಡ್ಲಾಕ್ರಿ. ರಾಜ ಸತ್ರ ರಾಜಕೀಯ ಇರಲ್ರಿ. ಎಷ್ಟ್ ಮಂದಿ ಬರ್ತಾರ ಅಷ್ಟ್ ಮಂದಿ ಒಳ್ಳೇದಾಗ್ತದ. ಎಷ್ಟ್ ಮಂದಿ ಬಿಡ್ತಾರ ಟೈಮ್ ತಕೊಂಡ್ ಬರ್ರಿ, ಅವ್ರಿಗೂ ಒಳ್ಳೇದಾಗ್ತದ ಅಷ್ಟೇ ಹೇಳೋದು. ನೀವು ಒಳ್ಳೇದ್ ಥ್ಯಾಂಕ್ ಯು, ಧನ್ಯವಾದಗಳು ರಸೀದ್ ಮುತ್ತಿ ಅವರು. ಹೀಗೆ ಇವ್ರ ಸಮಾಜ ಸೇವೆ ಮುಂದುವರಿದ ಹೌದಲ್ರಿ? ಸಿದ್ದೇಶ್ವರ ಅಪ್ಪಾಜಿ ಅವ್ರ ಫೋಟೋ ಕೊಟ್ಟೇವಿ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಎಲ್ಲರಿಗೂ ಕೂಡ ಕರ್ನಾಟಕ ಜನತೆ ಅವ್ರು ಯಾರ್ಯಾರು ಭಕ್ತಾದಿಗಳಿದ್ರೆ ದಯವಿಟ್ಟು ಅವ್ರಿಗೆ ಒಂದು ಹುಟ್ಟುಹಬ್ಬದ ಶುಭವನ್ನು ಕೋರಿ ಇವ್ರ ಸಮಾಜ ಸೇವೆ ಹಿಂಗೆ ಮುಂದುವರಿಲಿ ಅಂತ ಹೇಳ್ತೀನಿ. ಮತ್ತ ಮುಂದಿನ ಸುದ್ದಿಯೊಂದಿಗೆ ಬರ್ತೀನಿ. ಯಾರ್ಯಾರು ಇಷ್ಟ ಆಗಿರ್ತದ ಅಷ್ಟೇ ಶೇರ್ ಮಾಡ್ರಿ, ಇಷ್ಟ ಅಲ್ಲಾರ್ದವ್ರು ಬಿಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ. ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ.